ಎವ್ರಿವಾನ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿನ್ನೆ ದಿನದ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಹುಣ್ಣಿಮೆನೂ ಸಹ ಇತ್ತು, ಹಾಗೆಯೇ ಚಂದ್ರಗ್ರಹಣನೂ ಸಹ ಇತ್ತು. ಯಾವ ರೀತಿಯಾಗಿ ನಾನು ಇದನ್ನು ಆಚರಣೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಇವತ್ತು ಎಲ್ಲರೂ ಒಂದೊಂದು ರೀತಿಯಾಗಿ ಆಚರಣೆಯನ್ನು ಮಾಡಿರ್ತೀರ. ಕೆಲವರು ಉಪವಾಸಗಳನ್ನು ಇರ್ತೀರ, ಮತ್ತು ಕನ್ಫ್ಯೂಷನ್ ಸಹ ಇತ್ತಲ್ವ ಒಂದೊಂದು ರೀತಿಯಾಗಿ ಮಾಡಬೇಕಂತೇಳಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ರು. ಕೆಲವರು ಪೂಜೆನೇ ಸಾಯಂಕಾಲ ಮಾಡ್ಬೇಕಂತ ಹೇಳ್ತಾ ಇದ್ರು, ಕೆಲವರು ಬೇಗ ಮಾಡ್ಬೋದು ಅಂತ ಹೇಳ್ತಾ ಇದ್ರು, ಕೆಲವರು ಬೆಳಗ್ಗೆ ಬೇಗ ಟಿಫನ್ ತಿನ್ಬಿಡ್ಬೋದು ಮತ್ತು 3 ಗಂಟೆ ಮೇಲೆ ಗ್ರಹಣ ಇರೋದು ಆವಾಗ ತಿನ್ನಬಾರ್ದು ಅಂತ ಹೇಳ್ತಿದ್ರು. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಚರಣೆಯನ್ನು ಮಾಡ್ತಿದ್ರು. ಮತ್ತು ಆ ಟೈಮಲ್ಲಿ ಹೊರಗಡೆ ಹೋಗಬಾರ್ದು ಅಂತಲೂ ಸಹ ಹೇಳ್ತಾ ಇದ್ರು. ನೀವು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಿದಿರೋ ಗೊತ್ತಿಲ್ಲ, ಬಟ್ ನಾನು ಅಷ್ಟೊಂದು ನಾರ್ಮಲ್ ಡೇಸ್ ಹೇಗಿರುತ್ತೆ, ಈಗ ಅಮಾವಾಸ್ಯೆ ಹುಣ್ಣಿಮೆಗಳನ್ನು ಮಾಡೋ ದಿನ ಯಾವ ರೀತಿಯಾಗಿ ಮಾಡ್ತೀನೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡೆ. ಗ್ರಹಣದ ಬಗ್ಗೆ ಎಲ್ಲ ಅಷ್ಟೊಂದು ಹೆಚ್ಚಾಗಿ ಏನು ತಲೆಯನ್ನು ಕೆಡಿಸ್ಕೊಂಡಿಲ್ಲ. ಅದು ನಾರ್ಮಲ್ ಅಲ್ವಾ, ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗಬೇಕು ಅದು ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಾನು ಅಷ್ಟೊಂದು ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಇನ್ ಕೇಸ್ ಊಟಗಳೇನಾದರೂ ಉಳಿದಿದ್ರೆ ಅದಕ್ಕೆಲ್ಲ ಗರಿಕೆ ಎಲ್ಲ ಹಾಕಬೇಕು, ತುಳಸಿ ದಳ ಎಲ್ಲ ಹಾಕಬೇಕು ಅಂತ ಹೇಳ್ತಾರಲ್ವ, ಅದನ್ನು ಎಷ್ಟು ಸತ್ಯನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಹಾಗೆಯೇ ಪ್ರತಿಯೊಂದೂ ಸಹ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಷ್ಟೇ. ಇಲ್ಲಿ ನಾನು ನಾರ್ಮಲ್ ಡೇಸಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡ್ಕೊಳ್ತೀನಿ ಅದೇ ಥರವಾಗಿಯೇ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ. ಮಾರ್ನಿಂಗ್ ಎದ್ದ ತಕ್ಷಣ ಹೊರಗಡೆ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ಬಿಟ್ಟು ಬಂದುಬಿಟ್ಟು, ಅದಾದ ನಂತರ ನೆಕ್ಸ್ಟ್ ನಾನು ಸ್ನಾನವನ್ನು ಮುಗಿಸ್ಕೊಂಡು ಫಸ್ಟೇ ಪೂಜೆಯನ್ನು ಮಾಡಿಬಿಡೋಣ ಅಂಥೇಳಿ ಇಲ್ಲಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅಮಾವಾಸ್ಯೆ ಮತ್ತು ಹುಣ್ಮೆಗಳಿಗೆ ಯಾವಾಗ ಪೂಜೆ ಸಾಮಾನುಗಳನ್ನ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರು ಈ ಟೈಮ್ ಅಂತೂ ಕಂಪಲ್ಸರಿಯಾಗಿ ನಾನು ಕ್ಲೀನ್ ಮಾಡಿಬಿಡ್ತೀನಿ. ಹಿಂದಿನ ದಿನವೇ ಪೂಜೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು, ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ದೇವ್ರಿಗೆ ಬೊಟ್ಟೆಲ್ಲ ಇಕ್ಕಿ ರೆಡಿ ಮಾಡಿಬಿಟ್ಟಿರ್ತೀನಿ. ಯಾಕಂದರೆ ಎದ್ದ ತಕ್ಷಣವೇ ದೀಪನ ಹಚ್ಚೋದು, ಪೂಜೆಯನ್ನು ಮಾಡೋದು, ಮತ್ತು ಮಕ್ಕಳು ರೆಡಿ ಮಾಡೋದು, ಟಿಫನ್ ರೆಡಿ ಮಾಡೋದು ಎಲ್ಲನೂ ಸಹ ಒಂದೇ ದಿನವೇ ಒಂದೇ ಟೈಮ್ಗೆ ಸಾಧ್ಯ ಆಗಲ್ಲ ಅಂಥೇಳಿ ಹಿಂದಿನ ದಿನವೇ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬಿಟ್ಟಿರ್ತೀನಿ. ಹಾಗಾಗಿ ಎದ್ದ ತಕ್ಷಣ ಹೂವನ್ನು ಇಟ್ಬಿಟ್ಟು ಮತ್ತು ಇದೆಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ, ಹಿಂದಿನ ದಿನವೇ ಎಲ್ಲವನ್ನು ಸಹ ಕ್ಲೀನ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ. ಮತ್ತು ಇಲ್ಲಿ ಧೂಪ ಹಾಕೋಂಥದ್ದು ತುಂಬ ಸಲ ನಾನು ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ಬಂದುಬಿಟ್ಟು ಧೂಪದ ಸ್ಟಿಕ್ಗಳು ಬರುತ್ತಲ್ವ, ಕೋನ್ಗಳು ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೆಲವೊಂದು ಕೋನ್ಸ್ಗಳನ್ನ ನಾವು ತಗೊಂಡು ಬಂದಿರ್ತೀವಿ, ಬಟ್ ಅದು ಸರಿಯಾಗಿ ಅಂಟ್ತಾನೆ ಇರೋದಿಲ್ಲ, ಒಂದು ಸ್ವಲ್ಪ ಹುರಿದ್ಬಿಟ್ಟು ಆಫ್ ಆಗ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿ ಕೆಂಡವನ್ನು ಮಾಡ್ಕೊಳ್ತೀವಲ್ಲ, ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ನಾವು ಧೂಪವನ್ನು ಹಾಕ್ತೀವಲ್ಲ ಅದೇ ಥರನೇ ಇದು ಸಹ ವರ್ಕ್ ಆಗುತ್ತೆ, ಇದು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದೊಂದು ಸ್ವಲ್ಪ ಸ್ಟಾಕ್ ಉಳ್ದೋಗಿತ್ತು ಅಂಥೇಳಿ ಇವಾಗ ಅದು ಅಂಟ್ತಾ ಇರಲಿಲ್ಲ ಸರಿಯಾಗಿ, ಹಾಗಾಗಿ ನಾನು ಇದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನೀವು ಇದೇ ಥರವಾಗಿ ಉರಿದಿರೋ ಅಂಥ ಸ್ಟಿಕ್ಗಳು, ಕೋನ್ಸ್ಗಳು ಏನಾದರೂ ಇದ್ದರೆ ಯೂಸ್ ಮಾಡ್ಕೊಳ್ತೀವಿ ಅಂತ ಏನಾದರೂ ಇದ್ದರೆ ಕಮೆಂಟನ್ನು ಮಾಡಿ. ಅಥವಾ ಯಾರಿಗಾದರೂ ಇದು ಗೊತ್ತಿರಲಿಲ್ಲ, ಇವಾಗ ಹೊಸ್ದಾಗಿ ಈ ರೀತಿಯಾಗಿ ಗೊತ್ತಾಯಿತು ಅಂತ ಏನಾದ್ರು ಅನಿಸಿದ್ರು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ಮಾರ್ನಿಂಗು ಏನು ನಾನು ನೈವೇದ್ಯಕ್ಕೆ ಮಾಡಿರಲಿಲ್ಲ, ಈವ್ನಿಂಗ್ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳ್ಬಿಟ್ಟು ನಾನು ಸಮ್ಟೈಮ್ಸ್ ಪೂಜೆಗಳನ್ನ ಮಾರ್ನಿಂಗ್ ಮಾಡ್ಕೊಳ್ತೀನಿ. ಇಲ್ಲ ಟೈಮ್ ಆಗಿಲ್ಲ ಅಂತ ಹೇಳಿದ್ರೆ ಈವ್ನಿಂಗು ಸಹ ಮಾಡ್ಕೊಳ್ತೀನಿ. ನನಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಮಾಡ್ಕೊಳ್ತೀನಿ. ಇವಾಗ ಜಸ್ಟು ಹಣ್ಣು ಮತ್ತು ಕಾಯಿಯನ್ನು ಇಟ್ಬಿಟ್ಟು ಅಷ್ಟೇ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮುಗಿಸ್ದೆ. ಯಾಕಂತೇಳಿದ್ರೆ ಇವತ್ತು ಗ್ರಹಣ ಇತ್ತು ಅಂತ ಹೇಳ್ಬಿಟ್ಟು ಈ ಅಡುಗೆಗಳನ್ನೆಲ್ಲ ಮಾಡಿ ಇಡಬಾರ್ದು, ಇಟ್ಟಿರೋದೆಲ್ಲ ತಿನ್ನಬಾರ್ದು ಅನ್ನೋದೆಲ್ಲ ಹೇಳ್ತಾ ಇರ್ತಾರಲ್ವ. ಹಾಗಾಗಿ ಏನು ಮಾಡಿದೆ, ಸರಿ ಮಾಡೋದೇ ಬೇಡ, ಸಂಜೆ ಒಟ್ಟಿಗೆ ಗ್ರಹಣ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಟೈಮು ಪೂಜೆಯನ್ನು ಮಾಡಿಬಿಟ್ಟು ಅದಾದ ನಂತರ ನೈವೇದ್ಯವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಏನು ಟಿಫನ್ ಬೇಕಿತ್ತು, ಎಷ್ಟಕ್ಕೆ ಬೇಕಿತ್ತು ಅಷ್ಟೇ ಮಾತ್ರನೇ ಪ್ರಿಪೇರ್ ಮಾಡಿಬಿಟ್ಟು ಮತ್ತು ಒಟ್ಟಿಗೆ ಸಂಜೆಯೇ ನಾನು ಅಡುಗೆಯನ್ನು ಮಾಡ್ಕೊಂಡಿದ್ದು. ಇಲ್ಲಿ ನೈಟೇ ನಾನು ಸ್ವಲ್ಪ ಹೆಸರು ಬೇಳೆಯನ್ನು ರುಬ್ಕೊಂಡು ಅದ್ರ ಜೊತೆ ಸ್ವಲ್ಪ ದೋಸೆ ಹಿಟ್ಟನ್ನು ಸೇರಿಸ್ಕೊಂಡು ಹೆಸರು ಬೇಳೆ ದೋಸೆ ಹಿಟ್ಟನ್ನು ಮಾಡ್ಕೊಂಡಿದ್ದೆ. ಕಂಪ್ಲೀಟಾಗಿ ಹೆಸರು ಬೇಳೆಯನ್ನು ರುಬ್ಕೊಂಡು ಹೆಸರು ಬೇಳೆ ದೋಸೆಯನ್ನು ಮಾಡ್ಕೋಬೋದು, ಆದರೆ ಅದೊಂಥರ ಹಸಿ ಸ್ಮೆಲ್ ಬರ್ತಾ ಇರುತ್ತಲ್ಲ, ಹಾಗಾಗಿ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಹಾಗಾಗಿ ನಾನು ಅದನ್ನು ಮಾಡ್ಕೊಂಡಿಲ್ಲ. ಈಗ ಅದ್ರ ಜೊತೆ ಕುಂಬಳಕಾಯಿಯನ್ನು ಯೂಸ್ ಮಾಡಿಕೊಂಡು ಒಂದು ಪಲ್ಯವನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಯಾವ ರೀತಿಯಾಗಿ ಪಲ್ಯ ಮಾಡ್ಕೊಳ್ತೀರಾ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಮೊದಲಿಗೆ ಇಲ್ಲಿ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಅದು ಸಿಡಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಹಾಗೆ ಕಾರ್ನು ಎಲ್ಲವನ್ನು ಹಾಕಿ ಫ್ರೈ ಮಾಡಿ, ಹಾಗೆಯೇ ಕುಂಬಳಕಾಯಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಕೊನೆಯದಾಗ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂಚೂರು ನೀರನ್ನು ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇವಾಗ ಪಲ್ಯ ರೆಡಿ ಆಗುವಷ್ಟರಲ್ಲಿ ಈ ಕಡೆ ದೋಸೆನೂ ಸಹ ಹಾಕ್ಬಿಡೋಣ ಅಂತೇಳಿ ಹಾಕ್ತಾ ಇದ್ದೀನಿ. ಇದು ಪ್ರೋಟೀನ್ ರಿಚ್ ದೋಸೆನೂ ಸಹ ಆಗಿರುತ್ತೆ. ಮಾರ್ನಿಂಗ್ ಟಿಫನ್ ಆಗಲಿ ಅಥವಾ ಮಧ್ಯಾಹ್ನ ಲಂಚ್ಗಾಗಲಿ ಡಿನ್ನರ್ಗಾಗಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಯಾವ ರೀತಿಯಾಗಿ ಮಾಡುವಂಥದ್ದನ್ನೇ ಯಾವ ರೀತಿಯಾಗಿ ಸ್ವಲ್ಪ ಅದನ್ನು ಹೆಲ್ದಿಯಾಗಿ ಪ್ರಿಪ್ರೇಷನನ್ನು ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ನಾನು ಪ್ರಿಪೇರನ್ನು ಮಾಡ್ಕೊಳ್ತಾ ಇರ್ತೀನಿ. ಇತ್ತೀಚೆಗೆ ಸ್ವಲ್ಪ ಎಷ್ಟೇ ಹೆಲ್ದಿಯಾಗಿ ತಿಂದ್ರೂ ಸಹ ವೆಯ್ಟ್ ಸ್ಟಕ್ ಆಗ್ತಕ್ಕಂಥದ್ದು, ಸ್ವಲ್ಪ ಏನೋ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಆ ರೀತಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದಕ್ಕೆ ಶುರು ಆಗ್ತಾ ಇದೆ. ಹಾಗಾಗಿ ಇಲ್ಲ ಸ್ವಲ್ಪ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಬೇಕಂತ ಅನ್ನಿಸ್ತು. ಹಾಗಾಗಿ ನಾನು ಏನು ಮಾಡಿದೆ, ಟಿಫನನ್ನು ಮಾಡಿಕೊಟ್ಬಿಟ್ಟು ಇವತ್ತು ಮಾರ್ನಿಂಗು ಬ್ರೇಕ್ಫಾಸ್ಟನ್ನು ನಾನು ತಗೊಂಡಿಲ್ಲ. ಇದು ಜಸ್ಟು ಒಂದು ಐಡಿಯಾಕ್ಕೆ ಯಾವ ರೀತಿಯಾಗಿ ಪ್ಲೇಟನ್ನು ಪ್ರಿಪ್ರೇಷನನ್ನು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೇ ಪ್ಲೇಟನ್ನು ತೋರಿಸ್ತಾ ಇದ್ದೀನಿ. ಬಟ್ ಸಾಮಾನ್ಯವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳ ದಿನ ನಾನು ಈವ್ನಿಂಗ್ ಒಂದು ಟೈಮ್ ಮಾರ್ನಿಂಗ್ ಒಂದು ಟೈಮ್ ಉಪವಾಸ ಇರ್ತಕ್ಕಂಥದ್ದು ಆ ಥರ ಮಾಡ್ತಿದ್ದೆ. ಬಟ್ ಇವತ್ತು ಸ್ವಲ್ಪ ಡಿಟಾಕ್ಸ್ ಡೇ ಥರ ಮಾಡ್ಕೊಳ್ಳೋಣ, ಈವ್ನಿಂಗ್ ತರ್ಕನೂ ಸಹ ಇರೋಣ ಅಂತ ಹೇಳ್ಬಿಟ್ಟು ನಾನು ಯಾವುದನ್ನು ಸಹ ತಿಂದಿಲ್ಲ. ಸಮ್ಟೈಮ್ಸ್ ನಾವು ಎಷ್ಟೇ ಹೆಲ್ದಿಯಾಗಿ ತಿಂತಾ ಇದ್ರೂ ಅಷ್ಟೇ, ಎಷ್ಟೇ ಹೆಲ್ದಿಯಾಗಿ ಇದ್ರೂ ಎಷ್ಟೇ ಹೆಲ್ದಿಯಾಗಿ ನಾವು ಚೂಸ್ ಮಾಡ್ಕೊಳ್ತಾ ಇದ್ರೂ ಸಹ ವೆಯ್ಟ್ ಗೇನ್ ಆಗ್ತಕ್ಕಂಥದ್ದು ಅಥವಾ ವೆಯ್ಟ್ ಸ್ಟ್ರಕ್ ಆಗ್ತಕ್ಕಂಥದ್ದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಈ ಥರದ್ದು ಆಗ್ತಾ ಇರುತ್ತೆ. ನಾವು ಊಟ ಒಂದು ಮಾತ್ರ ಸರಿ ಮಾಡ್ಕೊಂಡು ಬಿಟ್ಟಿರ್ತೀವಿ, ಬಟ್ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅದು ಯಾವುದನ್ನು ಸಹ ಮಾಡ್ಕೊಳ್ತಾ ಇರಲ್ಲ. ಹಾಗಾಗಿ ಆ ಥರದ್ದು ಆಗಿಬಿಟ್ಟಿರುತ್ತೆ. ಟಿಫನ್ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಬಿಟ್ಟು ನಾನು ಫಸ್ಟ್ ಒಂದು ಲೋಟ ನೀರಿಗೆ ಅಂತ ಇಟ್ಕೊಳ್ತಾ ಇದ್ದೀನಿ. ಇವಾಗ ಡಿಟಾಕ್ಸ್ ಡೇ ಮಾಡ್ಕೊಳ್ಳೋ ದಿನ ನೀರು ಕುಡಿಯೋದಾದರೆ ಬರೀ ಖಾಲಿ ನೀರುಗಳನ್ನೇ ಕುಡಿತಾ ಇರೋದಿಲ್ಲ. ಅದಕ್ಕೆ ಇದು ಇವಾಗ ನಾನು ಫಸ್ಟು ಡ್ರಿಂಕ್ ಬಂದ್ಬಿಟ್ಟು ಆಮ್ಲ ಡ್ರಿಂಕನ್ನು ತಗೊಳ್ತಾ ಇದ್ದೀನಿ. ಕ್ಯೂಬ್ಸ್ ಮಾಡೋ ಅಂಥದ್ದನ್ನು ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ. ಆಮ್ಲ, ಬೀಟ್ರೂಟ್, ಕ್ಯಾರೆಟ್ ಎಲ್ಲವನ್ನು ಸಹ ಮಿಕ್ಸ್ ಮಾಡಿಕೊಂಡು ಕ್ಯೂಬ್ಸನ್ನು ಮಾಡಿ ಇಟ್ಕೊಳ್ತೀನಿ. ಸೊ ಅದೊಂದು ಡ್ರಿಂಕನ್ನು ಫಸ್ಟ್ ಇವಾಗ ಮಾರ್ನಿಂಗ್ ನಾನು ತಗೊಂಡೆ. ಒನ್ ಟೈಮ್ ಈ ರೀತಿ ನೀರನ್ನು ಕುಡಿಯೋದು, ಇನ್ನೊಂದು ಟೈಮ್ ನಾರ್ಮಲ್ ನೀರನ್ನು ಕುಡಿಯೋದು, ಆ ಥರ ಮಾಡ್ತಾ ಇರ್ತೀನಿ. ಅದಾದಮೇಲೆ ಒಂದು ಸೀಬೆ ಹಣ್ಣನ್ನು ತಿಂದೆ. ಡಿಟಾಕ್ಸ್ ಡೇ ಬಂದುಬಿಟ್ಟು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ಕೊಳ್ತಿರ್ತಾರೆ. ಕೆಲವರು ಫ್ರೂಟ್ ಡಿಟಾಕ್ಸ್ ಮಾಡ್ಕೊಳ್ತಾರೆ, ಕೆಲವರು ವಾಟರ್ ಡಿಟಾಕ್ಸನ್ನು ಮಾಡ್ಕೊಳ್ತಾರೆ, ಕೆಲವರು ವೆಜಿಟೇಬಲ್ ಡಿಟಾಕ್ಸನ್ನು ಮಾಡ್ಕೊಳ್ತಾರೆ. ನಿಮ್ಮ ಬಾಡಿಗೆ ಯಾವ ರೀತಿಯಾಗಿ ಸೆಟ್ ಆಗುತ್ತೋ ಆ ಥರವಾಗಿ ಮಾಡ್ಕೋಬೇಕು. ಮತ್ತು ಡಿಟಾಕ್ಸ್ ಮಾಡ್ತೀನಿ ಅಂತೇಳಿ ಮತ್ತೆ ಹಿಂಸೆ ಮಾಡಿ ಏನಾದ್ರೂ ಏನೂ ತಿಂದಿರ ಬರೀ ನೀರೇ ಕುಡ್ಕೊಂಡು ಯಾರ್ಯಾರನ್ನೋ ನೋಡಿ ನಾವು ಏನೇನೋ ಮಾಡೋಕ್ಕಾಗಲ್ಲ. ಮತ್ತು ಸಡನ್ನಾಗಿ ಯಾವುದನ್ನು ಸಹ ನಾವು ಬಾಡಿಗೆ ಸೆಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟಷ್ಟೇ ಸೆಟ್ ಮಾಡ್ಕೊಳ್ತಾ ಹೋದರೆ ನಿಧಾನಕ್ಕೆ ಪ್ರತಿಯೊಂದು ಸೆಟ್ ಆಗುತ್ತೆ. 1 ಇಯರ್ ಅಥವಾ 2 ಇಯರ್ಸ್ ಟೈಮ್ ಆದರೂ ತಗೊಳುತ್ತೆ. ಸೊ ಹಾಗಾಗಿ ಯಾವುದನ್ನು ಸಹ ಅರ್ಜೆಂಟಲ್ಲಿ ಯಾರ್ಯಾರನ್ನೋ ನೋಡಿ ಏನು ಮಾಡಬೇಡಿ, ಬಾಡಿಗೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಧಾನಕ್ಕೆ ಅದನ್ನು ಸೆಟ್ ಮಾಡಿಸ್ತಾ ಹೋಗಿ. ಇಲ್ಲಿ ಒಂದು 11 o'clock ಅಷ್ಟರಲ್ಲಿ ನಾನು ಒಂದು ಸೀಬೆ ಹಣ್ಣನ್ನು ತಿಂದೆ. ಅದಾದ ನಂತರ 1-2 ಅವರ್ ಗ್ಯಾಪ್ ಬಿಟ್ಬಿಟ್ಟು ಒಂದು ಸಬ್ಜಾ ನೀರನ್ನು ಕುಡಿದೆ. ಆದ ನಂತರ ಈ 3 ಗಂಟೆಯಿಂದ ಸಾಯಂಕಾಲ 6:45-7 ಗಂಟೆ ಅಷ್ಟರ ತನಕನೂ ಸಹ ಗ್ರಹಣ ಇತ್ತು. ಇದೆಲ್ಲ ಮುಗ್ದಾದ ನಂತರ ನಾನು ಏನು ಮಾಡೋಣ, ಅಡುಗೆಯನ್ನು ಮಾಡ್ಕೊಳ್ಳೋಣ ಅಂತೇಳಿ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೆ. ನಾನು ಆಗಲೇ ಹೇಳ್ದಂಗೆ ಮಾರ್ನಿಂಗ್ ನೈವೇದ್ಯಕ್ಕೆ ಏನೂ ಸಹ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಈವ್ನಿಂಗ್ ನೈವೇದ್ಯವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಕುಂಬಳಕಾಯನ್ನು ಯೂಸ್ ಮಾಡಿಕೊಂಡು ಪಾಯಸವನ್ನು ಮಾಡ್ತಾ ಇದ್ದೀನಿ. ಈ ಥರದ್ದೆಲ್ಲ ಮಾಡಿದ್ರೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಮಾರ್ನಿಂಗ್ ಕುಂಬಳಕಾಯನ್ನು ಯೂಸ್ ಮಾಡ್ಕೊಂಡು ಪಲ್ಯವನ್ನು ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನೇ ಇಟ್ಕೊಂಡಿದ್ದೆ 1 ಕಪ್ ಅಷ್ಟು. ಇವಾಗ ಅದನ್ನೇ ಯೂಸ್ ಮಾಡ್ಕೊಂಡು ಪಾಯಸವನ್ನು ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬೇಗನೂ ಆಗಿಬಿಡುತ್ತೆ, ಹಾಗೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಮೊದಲಿಗೆ ಇಲ್ಲಿ ಕುಂಬಳಕಾಯನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ನಂತರ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಒಂದು ಟೈಮ್ ತೋರಿಸ್ಬಿಡ್ತೀನಿ. ಒಂದು ಸ್ವಲ್ಪ ಶುಗರನ್ನು ತಗೊಂಡಿದ್ದೀನಿ, ಹಾಗೆ ಕೋವಾ ತಗೊಂಡಿದ್ದೀನಿ, ಮತ್ತು ಸೇಮಿಯಾ ತಗೊಂಡಿದ್ದೀನಿ, ಹಾಗೆ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ, 1 ಕಪ್ ಹಾಲು ತಗೊಂಡಿದ್ದೀನಿ. ಇದಿಷ್ಟಿದ್ರೆ ತುಂಬ ಟೇಸ್ಟಿಯಾಗಿ ಫಾಸ್ಟಾಗಿ ರುಚಿಯಾಗಿ ನಾವೇನು ಮಾಡ್ಬೋದು, ಕುಂಬಳಕಾಯಿ ಪಾಯಸವನ್ನು ಮಾಡ್ಕೋಬೋದು. ಇದಿಷ್ಟೇ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನೂ ಬೇಕಾಗೋದಿಲ್ಲ. ಕುಂಬಳಕಾಯಿನ ತುರಿದು ಬೇಕಂದ್ರೂ ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಕಟ್ ಮಾಡಿನೂ ಸಹ ಹಾಕೋಬೋದು. ತುರಿದು ಹಾಕೋದಕ್ಕೆ ತುಂಬ ಗಟ್ಟಿ ಅಂತ ಅನಿಸುತ್ತೆ, ಹಾಗಾಗಿ ನಾನು ಕಟ್ ಮಾಡಿದ ಪೀಸ ಇತ್ತಲ್ವ ಹಾಗೇ ಹಾಕೋಬಿಟ್ಟೆ. ತುಂಬ ಸ್ಮೂತಾಗೆ ಬೆಂದೋದ್ರೆ ಚೆನ್ನಾಗೇ ಇರುತ್ತೆ, ಹಾಗಾಗಿ ನಾನು ಇದೇ ಥರವಾಗಿಯೇ ಯೂಸ್ ಮಾಡ್ಕೊಳ್ತೀನಿ. ಇವಾಗಿದು ತುಂಬ ಚೆನ್ನಾಗಿ ಬೆಂದಿದೆ ಸ್ಮೂತಾಗಿ. ಇದನ್ನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಸ್ಮ್ಯಾಶರನ್ನು ತಗೊಂಡು ತುಂಬ ಚೆನ್ನಾಗಿ ಸಣ್ಣದಾಗೋ ತನಕ ಇದನ್ನು ಸ್ಮ್ಯಾಶ್ ಮಾಡಿಬಿಡ್ತೀನಿ.
ಇವಾಗ ಇದನ್ನು ತುಂಬ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸ್ಮ್ಯಾಶ್ ಮಾಡಾದ ನಂತರ ನಾನು ಇಟ್ಕೊಂಡಿದ್ದಂಥ ಸೇಮಿಯಾವನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ಸೇಮಿಯನ್ನು ಸೇರಿಸ್ಬಿಟ್ಟು ಇಟ್ಕೊಂಡಿದ್ದಂಥ ಹಾಲನ್ನು ಸಹ ಸೇರಿಸ್ಬಿಟ್ಟು ಏನು ಮಾಡ್ತೀನಿ, ಇದನ್ನು ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಶಾವಿಗೆ ಎಲ್ಲ ತುಂಬ ಚೆನ್ನಾಗಿ ಬೆಂದರೆ ಪಾಯಸ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಇವಾಗ ಫಸ್ಟ್ ಇದನ್ನು ಶುಗರ್ ಹಾಕೋದಕ್ಕೆ ಮೊದಲೇ ಇದೆರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಬೆಂದಿದೆ, ಬೆಂದು ಸ್ವಲ್ಪ ಗಟ್ಟಿನೂ ಸಹ ಆಗಿದೆ. ಇವಾಗ ಇದಕ್ಕೆ 1 ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನು ಮಿಲ್ಕಲ್ಲಿ ಅಥವಾ ನೀರಲ್ಲಿ ಯಾವುದ್ರಲ್ಲಾದರೂ ಸಹ ಮಿಕ್ಸ್ ಮಾಡಿ ಸೇರಿಸ್ಕೋಬೋದು. ನಾನು ನೀರಲ್ಲೇ ಮಿಕ್ಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಾದ ನಂತರ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕೋಬೇಕು. ಶುಗರನ್ನು ಈಗ ಆಲ್ರೆಡಿ ಹಾಲು ಕೋವಾ ಎಲ್ಲವನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಎಲ್ಲನೂ ಸಹ ಸ್ವೀಟೇ ಇರುತ್ತೆ. ಹಾಗೆ ಕುಂಬಳಕಾಯಿನೂ ಸಹ ಸ್ವೀಟೇ ಇರುತ್ತೆ. ಇದಕ್ಕೆ ಜಾಸ್ತಿ ಶುಗರ್ ಬೇಕಾಗೋದಿಲ್ಲ. ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕನ್ಸುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಅದಾದ ನಂತರ ಕೋವಾವನ್ನು ಸೇರಿಸ್ಬಿಟ್ಟು ಎಷ್ಟು ನೀರು ಬೇಕೋ ಮತ್ತೆ ಅದನ್ನು ಸೇರಿಸ್ಕೊಂಡು ಇದಾದ ನಂತರ ಸ್ವಲ್ಪ ಪೈನಾಪಲ್ ಎಸೆನ್ಸನ್ನು ಸೇರಿಸ್ಕೊಂಡೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದನ್ನು ಸೇರಿಸ್ಕೊಂಡೆ ಅಷ್ಟೇ. ಇವಾಗ ಎಲ್ಲವನ್ನು ಸೇರಿಸ್ಕೊಂಡು ಕುದಿಸಿದ್ರೆ ಕುಂಬಳಕಾಯಿ ಪಾಯಸ ರೆಡಿ ಆಗಿಬಿಡುತ್ತೆ. ತುಂಬ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಏನಾದರೂ ಒಂದೇ ರೀತಿಯಾಗಿ ಪದೇ ಪದೇ ಮಾಡ್ತಾಯಿದ್ರೆ ಈ ರೀತಿಯಾಗೆಲ್ಲ ಟ್ರೈ ಮಾಡಿ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇದೆಲ್ಲ ಆದಮೇಲೆ ಕೊನೆಯದಾಗಿ ಒಂದು ಟೈಮ್ ನಾನು ಒಗ್ಗರಣೆಯನ್ನು ಹಾಕ್ಕೊಂಡೆ. ಯಾರಿಗೆಲ್ಲ ಡೆಸರ್ಟ್ಗಳು ಇಷ್ಟ ಆಗ್ತಾ ಇರುತ್ತೋ ಅವ್ರಿಗೆ ನಿಜವಾಗ್ಲೂ ಇದು ಸಹ ಇಷ್ಟ ಆಗುತ್ತೆ. ಇವಾಗ ನಾನು ಒಗ್ಗರಣೆ ಎಲ್ಲ ಪ್ರಿಪೇರ್ ಆದ ನಂತರ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಅದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಲ್ಲಿ ನೈವೇದ್ಯಕ್ಕೆ ನಾನು ಇಟ್ಬಿಟ್ಟು ಅದಾದ ನಂತರ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ಯಾರೆಲ್ಲ ಪಾಯಸಗಳಂತ ಹೇಳಿದ್ರೆ ಇಷ್ಟಪಡ್ತಾ ಇರ್ತಾರಲ್ವ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ಮತ್ತು ನೈವೇದ್ಯ ಎಲ್ಲ ಆದ ನಂತರ ನಾವು ಸಹ ಎಲ್ಲರೂ ಸಹ ಕೂತ್ಕೊಂಡು ತಿಂದು, ಮತ್ತು ನಾನು ಮಾರ್ನಿಂಗಿಂದ ಏನೂ ತಿಂದೇ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಟೇಸ್ಟನ್ನು ಮಾಡಿದೆ. ಮನೆಯಲ್ಲಿ ಈ ಥರದ್ದೆಲ್ಲ ಮಾಡಿದುವಾಗ ಇದನ್ನೆಲ್ಲ ಬಿಟ್ಟು ನಾನು ಡಯಟನ್ನು ಮಾಡ್ತೀನಿ, ತಿನ್ನಲ್ಲ ಅಂತೆಲ್ಲ ಏನೂ ಸಹ ಮಾಡಲ್ಲ. ಎಲ್ಲವನ್ನು ತಿನ್ಕೊಂಡೇ ಸಹ ಇರ್ತೀನಿ. ನಂತರ ಇದಾದ ನಂತರ ಇವಾಗ ಅಡುಗೆ ಮಾಡಬೇಕಿತ್ತು. ಈಗ ಅಡುಗೆಗೆ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಕ್ಯಾಬೇಜನ್ನು ಯೂಸ್ ಮಾಡಿಕೊಂಡು, ಪರ್ಪಲ್ ಕ್ಯಾಬೇಜನ್ನು ಯೂಸ್ ಮಾಡಿಕೊಂಡು ಒಂದು ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅವ್ರಿಗೆ ಅನ್ನ ಸಾಂಬಾರನ್ನು ಮಾಡಿಕೊಟ್ಟಿದ್ದೆ. ಇದು ಸಹ ಯಾರಿಗಾದರೂ ಯೂಸ್ ಆಗ್ಬೋದು ಅಂತೇಳಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ಕುಕುಂಬರನ್ನು ಎರಡನ್ನೂ ಸಹ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾದಂತಹ ಸಲಾಡ್ಗಳನ್ನು ನೈಟು ಡಿನ್ನರು ಅಥವಾ ಯಾವುದೇ ಒಂದು ಟೈಮಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ನಾನು ನೋಡಿರೋವಂಗೆ ಬರೀ ಈ ಒಂದು ತರಕಾರಿಗಳನ್ನೇ ಸಲಾಡ್ಗಳನ್ನೇ ಒಂದೊಂದು ಟೈಮ್ಗೆ ತಿಂದ್ಬಿಡ್ತೀವಿ ಅಂತ ಹೇಳ್ತಾರೆ. ನನಗನ್ಸುತ್ತೆ ಈ ರೀತಿಯಾಗಿ ತಿಂದರೆ ಅದು ಸೆಟ್ ಆಗಲ್ಲ ಬಾಡಿಗೆ ಅಂಥೇಳಿ. ಸ್ವಲ್ಪ ಜಾಸ್ತಿನೂ ಸಹ ತಿನ್ನಬೇಕಾಗುತ್ತೆ. ಇದನ್ನು ಊಟ ಮಾಡೋದ್ರ ಮೊದಲು ಇದನ್ನು ತಿಂದ್ಬಿಟ್ಟು ಬೇಕಂತ ಹೇಳಿದ್ರೆ ಆಮೇಲೆ ಸ್ವಲ್ಪ ಊಟ ಮಾಡ್ಕೋಬೇಕಷ್ಟೇ. ಅದಾದ ನಂತರ ಒಂದು ಹಾಫ್ ನಾನಿಲ್ಲಿ ಇದನ್ನು ಪನ್ನೀರನ್ನು ಸಹ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊನೆಯಲ್ಲಿ ಉಳಿದಿದ್ದಂತಹ ಕ್ಯಾರೆಟ್ ಮತ್ತು ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಸಹ ಹೆಚ್ಕೊಂಡಿದ್ದೀನಿ. ಮತ್ತು ಈ ಕ್ಯಾಬೇಜನ್ನು ಹಸಿಯಾಗಿ ತಿಂದರೆ ನನಗೆ ಸೆಟ್ ಆಗೋದಿಲ್ಲ, ಹಾಗಾಗಿ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ 1 ಸ್ಪೂನಷ್ಟು ಪ್ಯಾನನ್ನು ಇಟ್ಬಿಟ್ಟು 1 ಸ್ಪೂನಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಎಣ್ಣೆ ಬೇಕಂತ ಅನಿಸುತ್ತೋ ಆ ಎಣ್ಣೆಯನ್ನು ಯೂಸ್ ಮಾಡ್ಕೋಬೋದು. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಪನ್ನೀರನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಆಯಿಲಲ್ಲಿ ಸ್ವಲ್ಪ ಪನ್ನೀರನ್ನು ಫ್ರೈ ಮಾಡ್ಕೊಳ್ತೀನಿ. ಪನ್ನೀರನ್ನು ಫ್ರೈ ಮಾಡಿಬಿಟ್ಟು ಬೇಕಂತ ಹೇಳಿದ್ರೆ ಎತ್ತಿಟ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೆಯೇ ಅದ್ರ ಜೊತೆನೇ ನಾನು ಕ್ಯಾಬೇಜನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ಥರ ಅನಿಸುತ್ತೋ ಆ ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ಳಿ. ನಾನಂತೂ ಇಲ್ಲಿ ಜೊತೆಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ಪನ್ನೀರನ್ನು ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಫ್ರೈ ಮಾಡಬೇಕಂತೆಲ್ಲ ಏನೂ ಇಲ್ಲ. ಕ್ಯಾಬೇಜನ್ನು ಸೇರಿಸ್ಬಿಟ್ಟು ಇಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಇಟ್ಬಿಡೋಣ. ಸ್ವಲ್ಪ ಸ್ಮೂತ್ ಆಗಲಿ, ಅಲ್ಲಿ ತನಕ ಒಂದು ಡ್ರೆಸ್ಸಿಂಗನ್ನು ಪ್ರಿಪೇರ್ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ನಾನು ಗೋಡಂಬಿಯನ್ನು ಒಂದು 7ರಿಂದ 8 ಗೋಡಂಬಿ, ಹಾಗೆ ಒಂದು 5-6 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಒಂದು ಚೂರೇ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿನೇ ಇರಲಿ, ತುಂಬ ತೆಳು ಆಗುವಂಥದ್ದು ಬೇಡ. ಬೇಕಂದರೆ ಆಮೇಲೆ ತೆಳುವನ್ನು ಮಾಡ್ಕೋಬೋದು. ನಾನಿವಾಗ ಇದನ್ನು ರುಬ್ಕೊಂಡಿದ್ದೀನಿ. ಈ ರೀತಿಯಾಗಿ ಪೇಸ್ಟು ಪ್ರಿಪೇರ್ ಆಗಿದೆ. ಇವಾಗ ಎಲ್ಲವನ್ನು ಸಹ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ.
ಇವಾಗ ನಾವು ಒಂದೇ ರೀತಿಯಾಗಿ ತರಕಾರಿಗಳನ್ನು ತಿಂತಾ ಇರೋದಕ್ಕಾಗೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡ್ಕೊ ತಿನ್ಬೋದು. ಮತ್ತು ಡಿಫ್ರೆಂಟಾಗಿ ಬೇರೆ ಬೇರೆ ತರಕಾರಿಗಳನ್ನು ಸಹ ನಾವು ಯೂಸ್ ಮಾಡ್ಕೋಬೋದು. ಕ್ಯಾಪ್ಸಿಕಮ್ಮು ಇದ್ರ ಜೊತೆ ಬೇರೆ ಬೇರೆ ಏನು ತರಕಾರಿಗಳು ಬೇಕಂತ ಅನಿಸುತ್ತೋ ಎಲ್ಲವನ್ನು ಸಹ ನಾವಿಲ್ಲಿ ಸೇರಿಸ್ಕೋಬೋದು. ಕ್ಯಾಬೇಜು ಸ್ವಲ್ಪ ತಣ್ಣಗಾದ ನಂತರ ನಾನು ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಂತ ಹೇಳಿದ್ರೆ ಬಿಸಿ ಇರುವಾಗ್ಲೂ ಬೇಕಾದರೆ ಸೇರಿಸ್ಕೋಬೋದು. ಈಗ ಕಟ್ ಮಾಡಿದಂತಹ ಎಲ್ಲ ತರಕಾರಿಗಳನ್ನು ನಾನು ಅದ್ರ ಜೊತೆ ಸೇರಿಸ್ಬಿಡ್ತಾ ಇದ್ದೀನಿ. ಸೇರಿಸಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಂತಹ ಡ್ರೆಸ್ಸಿಂಗನ್ನು ಏನು ಮಾಡೋಣ, ಇವಾಗ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೆಸ್ಸಿಂಗ್ ಕೂಡ ಅಷ್ಟೇ, ನಿಮಗೆ ಯಾವ್ಯಾವ ರೀತಿಯಾಗಿ ಬೇರೆ ಬೇರೆ ಟೈಪ್ ಆಫ್ ಡ್ರೆಸ್ಸಿಂಗ್ಸ್ ಇರುತ್ತೆ, ನಿಮಗೆ ಯಾವ್ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ಯೂಸ್ ಮಾಡ್ಕೋಬೋದು. ನನಗಿಲ್ಲಿ ಗೋಡಂಬಿಯನ್ನು ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದೇ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಾದ ನಂತರ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಲೆಮನನ್ನು ಸೇರಿಸಿ ಎಲ್ಲವನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಕೆಲವೊಬ್ಬರು ಆ ಲೆಮನನ್ನು ತಗೊಳ್ಳೋದೇ ಇಲ್ಲ, ನಮಗೆ ರಿಚ್ ಆಗಿ ವಿಟಮಿನ್ ಸಿ ಸಿಕ್ಬೇಕಂತ ಹೇಳಿದ್ರೆ ಅದನ್ನೇ ಯೂಸ್ ಮಾಡಿದ್ರೇ ಸಾಕಾಗುತ್ತೆ. ಅದ್ರ ಜ್ಯೂಸನ್ನು ಯಾರೂ ಅಷ್ಟೊಂದು ಇಷ್ಟಪಟ್ಟು ಕುಡಿಯೋದಿಲ್ಲ, ಮತ್ತು ಯಾವ ರೀತಿಯಾಗಿ ಸೇರಿಸ್ಕೋಬೇಕು ಅಂತಕ್ಕಂಥದ್ದು ಗೊತ್ತಿರಲ್ಲ. ಹಾಗಾಗಿ ಈ ರೀತಿಯಾಗಿ ಸಲಾಡ್ಗಳಿಗೆ ಅಥವಾ ಮಾರ್ನಿಂಗ್ ನೀರನ್ನು ಕುಡಿಬೇಕಾದ್ರೆ ಲೆಮನನ್ನು ಸೇರಿಸ್ಕೊಂಡು ಕುಡಿತಕ್ಕಂಥದ್ದು ಯಾವ ರೀತಿಯಾಗಿ ಬೇಕಾದ್ರೂ ನಾವು ಅದನ್ನು ಯೂಸ್ ಮಾಡ್ಕೋಬಹುದು. ಇವಾಗ ಇದು ಪ್ರಿಪೇರ್ ಆಗಿದೆ, ನಾನು ಇದನ್ನು ಸರ್ವ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ಈ ಡಯಟನ್ನು ಮಾಡುವಾಗ ಊಟ ತಿನ್ನೋದಕ್ಕೆ ಕಷ್ಟ ಆಗೋದಿಲ್ಲ, ಈ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋದೇ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಇವಾಗ ತರಕಾರಿಗಳನ್ನು ಕಟ್ ಮಾಡ್ತಕ್ಕಂಥದ್ದು ಮೇಯ್ನ್ ಕಷ್ಟ ಆಗೋಂಥದ್ದು ನನಗೆ. ಈ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲ ಅಂತೇಳಿದ್ರೆ ಈ ಪಾತ್ರೆಗಳನ್ನ ತೊಳಿತಕ್ಕಂಥದ್ದು, ಅದೇ ತುಂಬ ಕಷ್ಟ ಆಗ್ತಕ್ಕಂಥದ್ದು. ಊಟ ತಿನ್ನೋ ಅಂಥದ್ದೇನು ಅಷ್ಟೊಂದು ಕಷ್ಟ ಆಗಲ್ಲ. ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ಹೆಲ್ತ್ ಕಡೆ ನೋಡ್ಬೇಕಂತ ಹೇಳಿದ್ರೆ ನಾವು ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ. ಮತ್ತು ಈವ್ನಿಂಗ್ಗೆ ಅಡುಗೆಗೆ ಅಂತ ಹೇಳ್ಬಿಟ್ಟು ಈಗ ನಾನು ಸ್ವಲ್ಪ ಪಲ್ಯವನ್ನು ತಿಂದೆ, ಅದ್ರ ಜೊತೆ ಸ್ವಲ್ಪ ಅನ್ನ ಸಾಂಬಾರು ಸೊಪ್ಪು ಸಾಂಬಾರನ್ನು ಮಾಡಿಕೊಂಡು ರೈಸನ್ನು ಮಾಡಿಬಿಟ್ಟು ಊಟವನ್ನು ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಈ ಒಂದು ದಿನ. ಮತ್ತು ಸೊಪ್ಪು ಸಾಂಬಾರು ಮಾಡೋ ಅಂಥದ್ದು ನಾನು ಹೇಗೆ ಮಾಡ್ತೀನಿ ಅಂತೇನಾದ್ರೂ ಬೇಕಿದ್ರೆ ಕಮೆಂಟನ್ನು ಮಾಡಿ, ನೆಕ್ಸ್ಟ್ ಟೈಮ್ ಅದನ್ನು ಮಾಡಿ ತೋರಿಸ್ತೀನಿ. ಇಲ್ಲಿ ಜಸ್ಟ್ ನಾನು ಏನು ಮಾಡ್ಕೊಂಡಿದ್ದೆ ಅಂತ ತೋರಿಸಿದ್ದೀನಿ, ಪ್ರಿಪ್ರೇಷನ್ನನ್ನೆಲ್ಲವನ್ನು ತೋರಿಸಿಲ್ಲ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಈ ರೀತಿ ಲಾಂಗ್ ವಿಡಿಯೋನ ಮಾಡಿದ್ರೆ ಚೆನ್ನಾಗಿರುತ್ತೋ ಅಥವಾ ಶಾರ್ಟಾಗಿ ತುಂಬ ಚಿಕ್ಕದಾಗಿ ಸಪ್ರೇಟಾಗಿ ರೆಸಿಪೀಸ್ನೇ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಯಾವ ರೀತಿಯಾಗಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಆ ಥರ ಆದರೆ ನನಗೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಸಹ ಗೊತ್ತಾಗುತ್ತೆ. ಯಾರೆಲ್ಲ ಇಲ್ಲಿ ತನಕ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋಸ್ನ ನೋಡ್ತಾ ಸಪೋರ್ಟನ್ನು ಮಾಡ್ತಾ ಇರಿ. ಯಾರೆಲ್ಲ ಕೊನೆ ತನಕ ನೋಡಿದ್ರಿ ಅವರಿಗೆಲ್ಲರಿಗೂ ಸಹ ಹ್ಯಾವ್ ಎ ನೈಸ್ ಡೇ.